ರಾತ್ರಿಯಾದರೆ ಸಾಕು ಬೆಂಗಳೂರಿಗರಿಗೆ ಮಹಾಮಳೆ ಬಿಡದೆ ಕಾಡ್ತಾ ಇದೆ. ನಿನ್ನೆ ಸುರಿದ ಮಳೆ ಕೂಡ ನಗರದಲ್ಲಿ ಅವಾಂತರಗಳನ್ನು ಸೃಷ್ಟಿಸಿತ್ತು. ಇವತ್ತು ಕೂಡ ಮಳೆ ಅಬ್ಬರಿಸಿದ್ದು ಇಡೀ ರಾತ್ರಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಸ್ವಲ್ಪ ಚೂರು ನೀರು ಬಂದ್ರೆ ಈ ಪರಿಸ್ಥಿತಿ ಇದೆ. ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ಬರೀ ನೀರು. ಏರಿಯಾದ ರಸ್ತೆಗಳು ಮುಳುಗಿವೆ. ಮನೆಗೆ ನೀರು ನುಗ್ಗಿ ವಸ್ತುಗಳೆಲ್ಲ ತೊಯ್ದು ತೊಪ್ಪೆಯಾಗಿವೆ. ನೀರು ತುಂಬಿದ ರಸ್ತೆಯಲ್ಲಿ ಬೈಕನ್ನು ಓಡಿಸ್ಬೇಕಾ ಇಲ್ಲ ಹುಟ್ಟು ಹಾಕ್ಬೇಕಾ ಅಂತ ಗೊತ್ತಾಗದೆ ಬೈಕ್ ಸವಾರ ಕೂಡ ಕಂಗಾಲಾಗಿ ಹೋಗಿದ್ದಾನೆ. ಹೌದು, ಬೆಂಗಳೂರಿನಲ್ಲಿ ಕಳೆದೆರಡು ದಿನಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಇವತ್ತು ಕೂಡ ಸಂಜೆಯಾಗುತ್ತಿದ್ದಂತೆ ನಗರದ ಹಲವೆಡೆ ವರ್ಷಧಾರೆಯ ಹೊಡೆತ ತಟ್ಟಿತು. ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್, ಜಯನಗರ, ವಿಜಯನಗರ, ಚಾಮರಾಜಪೇಟೆ ಸೇರಿದಂತೆ ಹಲವೆಡೆ ಮಳೆ ಸುರಿಯಿತು. ಎಡೆಬಿಡದೆ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ಸಂಡೆಯಂದು ಹೊರಗೆ ಬಂದಿದ್ದವರೆಲ್ಲ ಫಜೀತಿ ಅನುಭವಿಸಿದ್ರು. ಬ್ರಾಂಡ್ ಬೆಂಗಳೂರು ಮಳೆಗೆ ಪೂರ್ತಿ ನೆನೀತಾ ಇದೆ. ಸಾಕಷ್ಟು ಅವಾಂತರ ಕ್ರಿಯೇಟ್ ಆಗಿದೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ, ಅಬ್ಬರದ ಮಳೆ ಆಗ್ತಾ ಇದೆ. ಹೀಗಾಗಿ ಎಂದಿನಂತೆ ಏನು ಬೆಂಗಳೂರಿನ ರಸ್ತೆಗಳು ಹೊಳೆಗಳ ರೀತಿ ಕನ್ವರ್ಟ್ ಆಗಿದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿ ಇದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನು ಕೆಲವೇ ಹೊತ್ತಿಗೆ ಸುರಿದಂಥ ಏನು ಧಾರಾಕಾರ ಮಳೆಗೆ ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ ರಿಚ್ಮಂಡ್ ರಸ್ತೆ ಈ ರೀತಿ ಏನು ಸರೋವರದ ರೀತಿ ರಸ್ತೆ ಮೇಲೆ ಮಳೆ ನೀರು ಹರಿತಾ ಇದೆ. ಇನ್ನು ನಿನ್ನೆ ಸುರಿದ ಮಳೆಗೆ ಸಾಯಿ ಲೇಔಟ್ನ ಜನರು ಇನ್ನೂ ಪರದಾಡ್ತಿದ್ದಾರೆ. ಇಡೀ ಏರಿಯಾನೇ ಜಲಾವೃತ. ರಸ್ತೆ ತುಂಬ ನೀರು, ಮನೆಗಳಿಗೂ ನುಗ್ಗಿರುವ ನೀರು. ನಿನ್ನೆ ಸುರಿದ ಮಳೆಗೆ ಸಾಯಿ ಲೇಔಟ್ ಕೆರೆಯಂತಾಗಿದೆ. ವರಮಾವು ಬೆಳೆಯಲಿರುವಂಥ ಸಾಯಿ ಲೇಔಟ್ನಲ್ಲಿ ಮತ್ತೆ ಆ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ನನಗೆ ಆ ಸಾಯಿ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಆ ನಿನ್ನೆ ರಾತ್ರಿ ಸುರಿದಂಥ ಮಳೆ ಏನಿತ್ತು ಅದೊಂದು ಸಣ್ಣ ಮಳೆಗೇನೆ ಇಡೀ ಏರಿಯಾ ಜಲಾವೃತ ಆಗಿರುವಂಥದ್ದು. ಇಲ್ಲಿದ್ದಂಥ ಆ ಕಾವೇರಿ ನಗರದ ಆ ಎಲ್ಲ ಮನೆಗಳು ಕೂಡ ಜಲಾವೃತ ಆಗಿದೆ. ಜೊತೆಗೆ ರಸ್ತೆಯಲ್ಲಿ ಇಷ್ಟೊತ್ತಾದರೂ ಕೂಡ ಆ ನೀರು ತುಂಬಿ ನಿಂತಿರುವಂಥದ್ದು. ರಾಜಕಾಲುವೆಯಿಂದ ಉಕ್ಕಿ ಹರಿದಂಥ ನೀರು ಇಡೀ ಏರಿಯಾದ ಮನೆಗಳಿಗೆ ನುಗ್ಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಿ ಬೆಳಗ್ಗೆ ಆದರೂ ಮನೆಗಳಿಗೆ ನುಗ್ಗಿದ ರಾಜಕಾಲುವೆ ನೀರು ತಗ್ಗದೆ ನಿವಾಸಿಗಳು ರಣಹಿಂಸೆ ಅನುಭವಿಸಿದ್ರು. ಸರ್ಕಾರದ ಗ್ರೇಟರ್ ಬೆಂಗಳೂರು ಡೈಲಾಗ್ ವಿರುದ್ಧ ಕಿಡಿಕಾರಿದ್ರು. ಇದು ಗ್ರೇಟರ್ ಬೆಂಗಳೂರಾ? ಈ ತರ ಗ್ರೇಟರ್ ಬೆಂಗಳೂರ? ನಿಮ್ಗೆ ಈ ಗ್ರೇಟರ್ ಬೆಂಗಳೂರು ಬೇಕಾಗಿತ್ತ? ಯಾರು ಬರ್ತಾರೆ ಇವಾಗ? ಮಿನಿಸ್ಟ್ರಿ ಇದೆ ಇಲ್ಲಿ, ಇದು BBMP ನೋಡಿ ಯಾರಿದೆ ಇವಾಗ? ಮೋಟರ್ ಹಾಕಿದ್ದಾರೆ, BBMP ಏನೇ ಇಲ್ಲ. ಇದು ಎಲ್ಲಿ ಹೋಗ್ಬೇಕು? ನಾವು ಯಾರ ಹತ್ರ ಮಾತಾಡ್ಬೇಕು ಹೇಳಿ? ಎಲ್ಲಿ ಹೋಗ್ಬೇಕು? ನೋಡಿ, ಇಲ್ಲಿ ಬಟ್ಟೆ ಇದೆ, ಇಲ್ಲಿ ಲ್ಯಾಪ್ಟಾಪ್ ಇದೆ, ಎಲ್ಲಿ ಹೋಗ್ಬೇಕು ನಾವು? ಇದೇ ವರ್ಷ ಇದು 2 times ಆಗ್ಬಿಟ್ಟಿದೆ ಈ ವರ್ಷ. ಲಾಸ್ಟ್ 2 days ಬಿಫೋರ್ ಇದು ಹಾಕಿದ್ದೆ, ಇವಾಗ ಹಾಕಿದೆ. ಇನ್ನು ಮಧ್ಯಾಹ್ನ ಕಾಟಾಚಾರಕ್ಕೆ ಅಂತ ಸಾಯಿ ಲೇಔಟ್ಗೆ ಎಂಟ್ರಿ ಕೊಟ್ಟ BBMP ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಟ್ರ್ಯಾಕ್ಟರ್ ಏರಿಯಾ ಪರಿಶೀಲಿಸಿದ್ರು. ರಾತ್ರಿ ಇಡೀ ಕ್ಯಾರೆ ಎನ್ನದೆ ಎಲ್ಲಾ ಮುಗಿದ ಬಳಿಕ ಸ್ಥಳಕ್ಕೆ ಬಂದ BBMP ಕಮಿಷನರ್ಗೆ ಮಹಿಳೆ ಬಿಸಿ ಮುಟ್ಟಿಸಿದ್ಲು. ಸ್ಥಳ ಪರಿಶೀಲನೆ ಬಳಿಕ ಮಾತನಾಡಿದ BBMP ಆಯುಕ್ತರು, ಗುಂಡಿಗಳನ್ನು ಮುಚ್ಚುತ್ತೇವೆ, ಆಪ್ ಮೂಲಕ ಮಾನಿಟರ್ ಮಾಡ್ತೇವೆ ಅಂತ ಮತ್ತದೇ ರಾಗ ಅದೇ ಹಾಡನ್ನ ಹಾಡ್ತಿದ್ದಾರೆ. ಲಾಸ್ಟ್ ಇಯರ್ ನಾವು ನಾಗವಾರದಲ್ಲಿ ಸ್ವಲ್ಪ ಜಾಗ ಐಡೆಂಟಿಫೈ ಮಾಡಿದ್ದು, ಅಥವಾ ಜಾಗ ಅಲ್ಲ, ಒಂದು ಬ್ಲಾಕೇಜ್ ಐಡೆಂಟಿಫೈ ಮಾಡಿದ್ದೇವೆ. ನಾವು ನೋಡಿದ ಪ್ರಕಾರ ಅಲ್ಲಿ ಎಲ್ಲಿ ನಮ್ಮ ಕಂಪ್ಲೀಟ್ ಡ್ರೈನೇಜ್ ಲೈನು ಇದಾಗಲೇ ಅದನ್ನು ಕ್ಲಿಯರ್ ಮಾಡ್ತಿದ್ದೀವಿ. ಐ ಹ್ಯಾವ್ ಟೋಲ್ಡ್ ಆಲ್ ದ BMRCL ಸ್ಟಾಫ್ ಆಲ್ಸೋ, ಎಲ್ಲೆಲ್ಲಿ ವೆಂಟ್ಸ್ ಇದೆ ಅದು ನೀವು ಕ್ಲಿಯರ್ ಮಾಡಿಸ್ಬೇಕು, ಅದು ಬ್ಲಾಕೇಜಸ್ ಇರಬಾರ್ದು ಅಂತೇಳಿ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಸಾಯಿ ಲೇಔಟ್ನ ಕತೆ ಹೀಗಾದ್ರೆ, ರಾತ್ರಿ ಮಳೆಗೆ ಹಲವೆಡೆ ರಸ್ತೆ ಗುಂಡಿಗಳು ಬಾಯ್ತೆರೆದಿವೆ. ಗೊರಗುಂಟೆ ಪಾಳ್ಯ, ಹೆಬ್ಬಾಳ ಸುತ್ತಮುತ್ತ ರಸ್ತೆಗಳಲ್ಲಿ ಆಳವಾದ ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆಗಾಲ ಕೂಡ ಆರಂಭ ಆಗ್ತಿದೆ, ಆದರೆ ರಸ್ತೆಗಳ ಸ್ಥಿತಿ ಮಾತ್ರ ಸುಧಾರಣೆ ಆಗಿಲ್ಲ. ನಾನೀಗ ಆ ಹೆಬ್ಬಾಳ ಕಡೆಗೆ ತೆರಳುವಂಥ ರಸ್ತೆ ಏನಿದೆ ಅಂದರೆ ಆ ಗೊರಗಂಟೆ ಪಾಳ್ಯದಿಂದ ಹೆಬ್ಬಾಳಕ್ಕೆ ತೆರಳುವಂಥ ರಸ್ತೆ, ಈ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆನ ಅಥವಾ ಗುಂಡಿಗಳು ತುಂಬಿರುವಂಥ ದಾರಿನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮಳೆ ಬಂತು ಅಂದರೆ ಏನಾಗುತ್ತೆ ಏನೋ, ನಮ್ಮ ಗಾಡಿಗಳು 3 ವೀಲು ನಿಲ್ಲಲ್ಲ. ಮೇಯ್ನ್ ಏನಂದರೆ ಸರ್, ಸುಮಾರು ವರ್ಷದಿಂದ ಹಿಂಗೆ ಇದೆ, ತುಂಬ ಪ್ರಾಬ್ಲಮ್ ಆಗಿ ಬೆಳಗ್ಗೆ ಸಾಯಂಕಾಲ ಮಳೆ ಬಂದಾಗ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ. ಬೆಂಗಳೂರಲ್ಲಿ ಮುಂದಿನ 10 ಗಂಟೆಗಳಲ್ಲಿ ಭಾರೀ ಮಳೆ.
ಇನ್ನು ಬೆಂಗಳೂರಿನಲ್ಲಿ ಮುಂದಿನ 10 ಗಂಟೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಗರ ಜಿಲ್ಲೆಯ 8 ವಲಯದಲ್ಲೂ ಭಾರೀ ಮಳೆ ಸಂಭವವಿದೆ. ಹೀಗಾಗಿ ಯಾವುದಕ್ಕೂ ಹುಷಾರಾಗಿರಿ. ಶಾಂತಮೂರ್ತಿ, TV9 ಬೆಂಗಳೂರು.